ತೊಗೋಬೇಕು, ಏನೋ ಹಕ್ಕತ್ತು ತೊಗೋಬೇಕು, ಅದೇನು ಇವರು ರೂಲ್ಸನ್ನು ಮಾಡಿದ್ದಾರೆ. ಅದರ ಆ್ಯಕ್ಚುಲಿ ಅದರ ಬಗ್ಗೆನೂ ನಾವು ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸತೀಶ್ ಪೂಜಾರಿ ಅವರು ಮಾತಾಡ್ತಾರೆ. ಮೊದಲು ನಮಸ್ಕಾರ, ನಾನು ಸತೀಶ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಎಲ್ಲಿ ಬಂದು ಅಂದ್ರೆ ಕೃಷಿ ಆಫೀಸ್ ಬಂದೆವು. ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯಲ್ಲಿ ನಡೆದಿರುವಂಥ ಗೊಬ್ಬರ ಯಾವ ರೀತಿ ನಡೆಯುತ್ತೆ ಅಂದರೆ ರೈತರ ಕಡೆಯಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ರೈತರನ್ನ ಸುಲಿಗೆ ಮಾಡ್ತಿರುವಂಥ ರಸಗೊಬ್ಬರ ಅಂಗಡಿಯವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇವತ್ತು ಇಲ್ಲಿ ಕೃಷಿ ಆಫೀಸ್ ಬಂದೆವು. ಇವತ್ತು ಏನು ಸರ್ ಏನಿದೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರಿಗೆ ನಾವು ಈಗ ಮನೆ ಕೂಡ ಬಂದೆವು ಸರ್. ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ರಸಗೊಬ್ಬರ ಮಾಲೀಕರು ರೈತರಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ದುಡ್ಡು ವಸೂಲು ಮಾಡೋದು. ಅದರ ಬಗ್ಗೆ ಸಂಪೂರ್ಣವಾದ ಡಿಸಿಷನ್ ನಮ್ಮ ಹತ್ರ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ರಸಗೊಬ್ಬರ ಅಂಗಡಿ ನೀವು ಯಾವ ಕೊಡ್ತೀರಿ ಅವ್ರನ್ನ ಕೊಟ್ಟಂತ ಅವ್ರು ಏನು ಮಾಡ್ತಾರೆ ಗೊತ್ತಂದ್ರಿ, ಓದಿನ ಬಿಲ್ ಜಾರಿ ಮಾಡ್ತಾರೆ ಮತ್ತು ಡೂಪ್ಲಿಕೇಟ್ ಬಿಲ್ ಜಾರಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಗಮನಕ್ಕೆ ಇದ್ದು ಅಥವಾ ಇದು ಅಂತ ಏನಿದೆಲ್ಲ ಏನು ತಾವೇನು ಮನೆ ಕೊಡ್ತೀರಿ ಅಂತ ಪರಿಶೀಲನೆ ಮಾಡಿ ನಮ್ಮ ಬಗ್ಗೆ ನಾವು ಕ್ರಮ ಈಗಾಗಲೇ ಮತ್ತೊಂದು ಮನೆ ಕೊಟ್ಟಿವಿ ಸರ್. ಈಗ ಹತ್ತಲ್ದ ಮತ್ತೊಂದು ಮನೆ ಕೊಟ್ಟಿವಿ ನಿಮಗೆ. ಕೃಷಿಗಳು ರೈತರು ಯಾರು ಹಂಗೆ ಬಿಡಾಗದ್ರಿ, ಅದರ ದನ ಕರ ನಾಯಿ ಮನುಷ್ಯರ ಬಿದ್ದೆಲ್ಲ ಸಹಾಯಕದ ಅದ್ರ ಬಗ್ಗೆ ಕೂಡ ನಾವು ಮನೆ ಕೊಟ್ಟಿವಿ ನಿಮ್ಗೆ. ಅದ್ರ ಕೂಡ ಏನೋ ಯಾವ ರೆಸ್ಪಾನ್ಸ್ ಮಾಡಿದ್ರು ರೀ ನಿಮ್ಮ ಡಿಪಾರ್ಟ್ಮೆಂಟು. ಅದು ಇದನ್ನು ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಇದು ರೈತನ ಇಲ್ಲ ಸರ್. ರೈತನ ನಾವು ಮೊದಲು ಅವಕಾಶ ಕೊಡ್ರಿ. ರೈತನ ದುಡಿದಂಥ ಶ್ರಮ ಎಲ್ಲ ಹಾಳಾಗಿ ಯಾರು ಲೂಟಿ ಮಾಡ್ತಾರೆ ರಸಗೊಬ್ಬರ ಅಂಗಡಿಯವ್ರಲ್ಲ. 50 ರೂಪಾಯಿ ಸಿಗುವಂಥ ಔಷಧಿ ಇವತ್ತು 100 ರೂಪಾಯಿ ಮಾಡಿದ್ರು 80 ರೂಪಾಯಿ ಮಾಡಿದ್ರು ನೀವು ಕೇಳ್ತಾ ಇಲ್ಲ ಅವ್ರಿಗೆ. 15 ರೂಪಾಯಿ ಸಿಗುವಂಥ ರಸಗೊಬ್ಬರ ನೀವು 2000 ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ನಿಗದಿತ ನೀವು ಪಟ್ಟಿ ನೋಡ್ರಿ, ನೀವು ಒಂದು ರಸಗೊಬ್ಬರ ಅಂಗಡಿಯವರು ನಿಮ್ಮ ಅಂಗಡಿ ಹತ್ರ ಈ ದರ ಪಟ್ಟಿಯನ್ನು ನೀವು ನಿಗದಿತ ಹತ್ತಿರ ಅಂತ ನೀವು ಅವ್ರಿಗೆ ಆದೇಶ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇವತ್ತು ಮತ್ತೆ ಅಂಗಡಿ ಅವ್ರನ್ನ ಹಿರಿಯಾಸಿನ ಮತ್ತೆ ಹೇಳ್ತಂದ್ರೆ ಅವ್ನು 200 300 ಹೇಳ್ತಾರೆ, 300 500 ಹೇಳ್ತಾರೆ, 500 700 ಹೇಳ್ತಾರೆ. ಅಂದ್ರೆ ರೈತ ಅನಿವಾರ್ಯ ಪರಿಸ್ಥಿತಿ ರೀತಿ ಅವ್ರು ರೈತ ಹೋಗಬೇಕಾಗ್ತೈತಿ. ಅದೇ ರೀತಿ ಅವ್ರು ದರದ ಪಟ್ಟಿ ನಿಗದಿ ಮಾಡಬೇಕು. ಅಂಥವು ಯಾರು ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ಬಂದಿರ್ತೀವಿ ನೀವು ನಾವು ಇದೇ ಸಂಖ್ಯೆ ತಂದು ಕೊಟ್ಟರೆ ನೋಡ್ರಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಂತ ಸರ್. ಇದನ್ನ ಕೇಳ್ಕೊತೀವಿ. ಈ ಇಡೀ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಗೊಬ್ಬರ ಅಂಗಡಿ ಬಗ್ಗೆ ನಿಮ್ಗೆ ನಾವು ಏನೇನು ನಡೆದಿ ಏನೇನು ನಾವು ಬರ್ದೇವೆ ಟ್ರೈ ಮಾಡಿದ್ವಿ. ನಾವು ನಿಮಗೆಲ್ಲ ಮನೆ ಕೊಡ್ತಾ ಇದ್ದೀವಿ. ಇನ್ನೊಂದು ಏನಾಗಿತ್ತು, ಈಗ ಮಳೆ ಇಲ್ಲ, ಮೊದಲ ಮಳೆ ಇಲ್ಲ, ಅದ್ರಾಗ ಗೊಬ್ಬರ ತೊಗೋಬೇಕಂತಂದ್ರೆ ಮಂದಿ ಕಡೆ ರೊಕ್ಕ ಇಲ್ಲ. ಈಗ ನೀವು ಯೂರಿಯಾ ಕೇಳಕ್ಕೆ ಹೋದ್ರೆ ಅದಕ್ಕೊಂದು ಲಿಂಕ್, ಅದಕ್ಕೊಂದು ಏನೋ DAP ತೊಗೋಬೇಕಂತ, ಅದು ಮತ್ತೊಂದು ತೊಗೋಬೇಕಂತ ಈ ರೀತಿ ಅವ್ರು ಅರಿಕಸ್ತಾ ಇದ್ದಾರೆ ರೈತರಿಗೆ. ಈಗ ಅಷ್ಟು ದುಡ್ಡು ಕೊಟ್ಟು ರೈತ ಅದನ್ನು ಬೆಳೆದು ಮತ್ತು ಅದಕ್ಕೆ ಈಗ ಬೆಳೆದಕ್ಕೂ ಈಗ ರೇಟ್ ಇಲ್ಲ. ಇಲ್ಲಿ ಈಗ ಸಿಕ್ಕಾಪಟ್ಟೆ ದುಡ್ಡು ಕೊಡೋದು ಅದನ್ನೆಲ್ಲ ಅವ್ರು ಉಳುಮೆ ಮಾಡ್ಬೇಕಂತಂದ್ರೆ ಅಷ್ಟು ರೇಟು ಬರೋಂಗಿಲ್ಲ. ಈ ರೀತಿ ಎಲ್ಲ ಅಂಗಡಿಯೊಳಗ ಈ ರೀತಿ ಎಲ್ಲ ನಡೆದಿದ್ರೆ ಅದಕ್ಕೆ ನಿಮ್ಮ ಗಮನಕ್ಕೆ ನಾವು ಈಗ ಕೊಟ್ಟಿವಿ. ನೀವು ಸ್ವಲ್ಪ ಅದನ್ನು ಪ್ರತಿಯೊಂದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಅಂಗಡಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲೇನು ನಡೆದದ, ಆಮೇಲೆ ಅಲ್ಲೇನು ದರ ಫಲಕ ಐತಲ್ಲ ಅದನ್ನೆಲ್ಲ ಹಾಕ್ಬೇಕಂತ ಹೇಳ್ಬೇಕು ಸರ್ ಅವ್ರಿಗೆ. ಅದನ್ನು ಹಾಕಿ ಏನೈತಲ್ಲ ರೈತರಿಗೆ ಗೊತ್ತಾಗಬೇಕು ಇದರದ್ದು ಇಷ್ಟು ರೇಟ್ ಇದೆ ಅಂತೇಳಿ. ನಿಮ್ಮ ಗೌರ್ಮೆಂಟ್ ರೇಟ್ ಏನಿದೆಯಲ್ಲ ಅದನ್ನು ಹಾಕ್ಬೇಕು. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರು ಏನು ಈಗ ಸುಲಿಗೆ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ಬಂದಾಗುತ್ತೆ ಸರ್. ಸರ್ಕಾರದಿಂದ ಪ್ರತಿ ಕೃಷಿ ಇಲಾಖೆಗೆ ಒಂದು ಆದೇಶ ಬಂದಿರೋದು ಸರ್ ಈಗಾಗಲೇ.